ಸೋಮವಾರ 6/5/2024ರಂದು ಸುರಿದ ಭರಣಿ ಮಳೆಗೆ ತಿಪ್ಪದೊಡ್ಡಿ ಗ್ರಾಮದ ರೈತ ಈಶ್ವರಪ್ಪ ಅವರ 1 ಎಕರೆಯ ಬಾಳೆ ಗಿಡ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಅಂದು ವಿಪರೀತ ಗಾಳಿ ಮತ್ತು ಮಳೆಗೆ ಗಿಡ ನೆಲಕ್ಕಚ್ಚಿದೆ. ಈಗ ತಾನೇ ಗೊನೆ ಬಿಟ್ಟು ಫಸಲು ಕಟಾವು ಬಂದಿರುವ ಒಂದು ಸಮಯದಲ್ಲಿ ಇಂಥ ಘಟನೆ ನಡೆದಿದೆ. ಮಳೆಯ ಒಂದು ಅವಾಂತರದಿಂದ ಇದೇ ಗ್ರಾಮದ ಮತ್ತೋರ್ವ ರೈತರಾದ ಸುಬ್ರಾಯಪ್ಪ ಅವರದು ಈಗ ತಾನೇ ಗೊನೆ ಬಿಟ್ಟಿದ್ದ ಬಾಳೆ ಗಿಡ ಕೈಗೆ ಬಂದ ಬೆಳೆ ಸಂಪೂರ್ಣವಾಗಿ ಗಾಳಿ ಮಳೆಗೆ ಮುರಿದು ಬಿದ್ದಿದೆ. ಈ ಸಂಬಂಧ ತಾಲೂಕು ತೋಟಗಾರಿಕೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರು. ಸ್ಥಳಕ್ಕೆ ತೋಟಗಾರಿಕೆ ಅಧಿಕಾರಿಯಾದ ಶಿವಕುಮಾರ್ ಅವರು ಭೇಟಿ ನೀಡಿ ಬೆಳೆ ನಾಶದ ಪರಿಸ್ಥಿತಿಯನ್ನು ವೀಕ್ಷಿಸಿದರು. ನಂತರ ರೈತರ ಜೊತೆ ಮಾತನಾಡಿ ಸರ್ಕಾರದಿಂದ ಬರುವ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು.